ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬಿಟ್ಟೋದ್ರಿಂದ ಅವ್ರವ್ರಿಗೆ ತುಂಬ ಕಷ್ಟ ಆಗ್ತಿದೆ. ವಾರದ ಮುಂಚೆನೆ ಇಬ್ರು ಡೆತ್ ಆದ್ರು ರೋಡಲ್ಲೇ. ರೈಡ್ಗೆ ಅಂತ ಕರ್ಸ್ಕೊಂತೀರಾ, 5 ನಿಮಿಷನೂ ವೆಯ್ಟ್ ಮಾಡಲ್ಲ, ಕಾಲ್ ಪಿಕ್ ಮಾಡಲ್ಲ. ಈ ಅಗ್ರಿಗೇಟ್ ಕಂಪ್ನಿಗಳು ಬಂದು ನಮಗೆ ಬಹಳಷ್ಟು ಹೊಡೆತ ಕೊಟ್ಟಿದೆ. ಸ್ವಾಭಿಮಾನ ಚಾಲಕರ ಸಂಘದಿಂದ ಇವತ್ತು ಕನ್ನಡ ರಾಜ್ಯೋತ್ಸವ ಹಮ್ಮಿಕೊಂಡಿದ್ದಾರೆ. ಸೊ ನಮಗೆಲ್ಲರಿಗೂ ಖುಷಿ. ಆಟೋ ಚಾಲಕರು ಎಲ್ಲ ಬಂದು ಒಂದೇ ಕಡೆ ಸೇರಿದಾಗ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಎಲ್ಲರೂ ಅವ್ರ ಬ್ಯುಸಿ ಟೈಮಲ್ಲಿ ಇನ್ನೊಂದು ತುಂಬ ಕೆಲಸದಲ್ಲಿ ಇರ್ತಾರೆ. ಎಲ್ಲರೂ ಬಂದು ಒಂದು ಖುಷಿಯಿಂದ ಸಂಭ್ರಮ ಮಾಡೋದು. ಅದು ಎಲ್ಲ ಆಟೋ ಚಾಲಕರು ಇಡೀ ಬೆಂಗಳೂರಿಂದ ಕರ್ಕೊಂಬಂದು ಇವತ್ತು ಶಾಲಿನಿ ಗ್ರೌಂಡು ಜಯನಗರದಲ್ಲಿ ಸೇರಿಸಿರೋದಕ್ಕೆ ನಮ್ಮ ಚೇತನ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಹಾಗೂ ತನ್ವೀರ್ ಭೈ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಚಾಲಕರ ಬಗ್ಗೆ ಕಷ್ಟದ ಬಗ್ಗೆ ಹೇಳಬೇಕಂದ್ರೆ ಅವ್ರಿಗೆ ಇವಾಗ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬಿಟ್ಟೋದ್ರಿಂದ ಅವ್ರವ್ರಿಗೆ ತುಂಬ ಕಷ್ಟ ಆಗ್ತಿದೆ. ದುಡಿಮೆನೂ ತುಂಬ ಕಷ್ಟ ಆಗಿದೆ. 1000 ರೂಪಾಯಿ ದುಡಿಯೋದು ತುಂಬ ಕಷ್ಟ ಆಗಿದೆ. ಅದರಲ್ಲಿ 300 ರೂಪಾಯಿ ಎತ್ಕೊಂಡು ಮನೆಗೆ ಹೋಗ್ತಿರೋ ಸುಮಾರು ಜನ ಚಾಲಕರು ಆಲ್ಮೋಸ್ಟ್ ಕರ್ನಾಟಕದಲ್ಲಿರೋ ಬೆಂಗಳೂರಲ್ಲಿರೋ ಎಲ್ಲ ಚಾಲಕರದ್ದು ಅದೇ ಪ್ರಾಬ್ಲಮ್ ಆಗಿರೋದು. ಸೊ ಆದಷ್ಟು ಬೇಗ ಹೈಕೋರ್ಟಿಂದ ತೀರ್ಪನ್ನ ಬಂದು ಚಾಲಕರ ಪರ, ನಮ್ಮ ಆಟೋ ಚಾಲಕರ ಪರ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಬೈಕ್ ಟ್ಯಾಕ್ಸಿನ ಕಡಿತಗೊಳಿಸಿ ಅದಾದಮೇಲೆ ಕಸ್ಟಮರ್ಸ್ಗೂ ತುಂಬ ಜನಕ್ಕೆ ರಿಕ್ವೆಸ್ಟು. ಇವಾಗ ನಮ್ಮ ಕರ್ನಾಟಕದಿಂದನೇ ಆಗಿರೋವಂಥ ತುಂಬ ಆ್ಯಪ್ಗಳಿದ್ದಾವೆ. ಸೊ ದಯವಿಟ್ಟು ಆ ಆ್ಯಪ್ನ ಯೂಸ್ ಮಾಡಿ. ಸೊ ಬೇರೆ ಸ್ಟೇಟಿಂದ ಬಂದಿರೋ ಆ್ಯಪು, ಬೇರೆ ಕಂಟ್ರಿಯಿಂದ ಬಂದಿರೋ ಆ್ಯಪ್ನ ಬಿಟ್ಬಿಟ್ಟು ನಮ್ಮ ಕರ್ನಾಟಕದಲ್ಲೇ ತಯಾರು ಮಾಡಿರೋವಂಥ ಸುಮಾರು ಜನ ಆಟೋ ಚಾಲಕರೇ ಮಾಡಿದ್ದಾರೆ ಅಂಥ ಆ್ಯಪ್ನ ಯೂಸ್ ಮಾಡಿ ಕಸ್ಟಮರ್ಸ್ಗೆ ರಿಕ್ವೆಸ್ಟ್ ಮಾಡೋದು. ಮತ್ತು ಆ ಆಟೋ ಚಾಲಕರನ್ನ ಕಷ್ಟ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸೊ ರೈಡ್ಗೆ ಅಂತ ಕರ್ಸ್ಕೊತೀರಾ, 5 ನಿಮಿಷನೂ ವೆಯ್ಟ್ ಮಾಡಲ್ಲ, ಕಾಲ್ ಪಿಕ್ ಮಾಡಲ್ಲ. ಆ ಥರ ಏನಾಗುತ್ತೆ ಅಂದರೆ ಅವ್ರಿಗೆ ಒಂದು 10 ರೂಪಾಯಿ 20 ರೂಪಾಯಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಲ್ಲಿ ಬಂದಾಗ ಅವ್ರ ಗ್ಯಾಸ್ ಹೋಗುತ್ತೆ, ಅವ್ರ ಟೈಮ್ ವೇಸ್ಟ್ ಆಗುತ್ತೆ. ನೀವು ಕ್ಯಾನ್ಸಲ್ ಮಾಡಿಬಿಡ್ತೀರ ಇಮಿಡಿಯೇಟು. ಅದು ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಸ್ವಲ್ಪ ಚಾಲಕರನ್ನ ಅರ್ಥ ಮಾಡ್ಕೊಳ್ಳಿ. ಚಾಲಕರಿಂದನೇ ಇಡೀ ದೇಶ ನಡೀತಾ ಇರೋದು. ಚಾಲಕರೇ ದೇಶದ ರೈತನೂ ಹೆಂಗೆ ಬೆನ್ನೆಲುಬು, ಚಾಲಕನೂ ದೇಶದ ಬೆನ್ನೆಲುಬು. ಚಾಲಕ ಇಲ್ಲ ಅಂದರೆ ಏನೂ ನಡೆಯಲ್ಲ. ಬೆಂಗಳೂರಲ್ಲೇ ಆಗಿರಲಿ, ಇಡೀ ದೇಶದಲ್ಲೇ ಆಗಿರಲಿ, ಎಲ್ಲೇ ಆದ್ರೂ ಚಾಲಕ ತುಂಬ ಇಂಪಾರ್ಟೆಂಟು. ಸೊ ಚಾಲಕರಿಗೆ ಗೌರವ ಕೊಡಿ, ನಮ್ಮ ಆಟೋ ಚಾಲಕರಿಗೆ ಗೌರವ ಕೊಡಿ ಎಲ್ಲ ಅಂತ ಹೇಳ್ತಾ, ಅದೇ ಇವತ್ತು ಕಾರ್ಯಕ್ರಮ ನಡೆಸಿದ ಇದೇ ಥರ ಇನ್ನೂ ಸುಮಾರು ವರ್ಷ ನಡ್ಸ್ಕೊಂಡು ಹೋಗಲಿ ಅಂತ ನಮ್ಮ ಚೇತನ್ ಅವ್ರಿಗೂ, ನಾವು ತನ್ವೀರ್ ಭೈ ಅವ್ರಿಗೂ, ಹಾಗೂ ಇಡೀ ಇಲ್ಲಿಗೆ ಸೇರಿರತ್ತಂಥ ಎಲ್ಲ ಆಟೋ ಚಾಲಕರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿ ಆಲ್ಮೋಸ್ಟ್ ಬಂದು 1 ಲಕ್ಷ ಹತ್ತತ್ರ ಸೇರಿದ್ದಾರೆ ಸರ್. ಎಲ್ಲ ಆಲ್ ಓವರ್ ಬ್ಯಾಂಗ್ಳೂರಿಂದ ಸೇರಿದ್ದಾರೆ. ಅದರಲ್ಲೂ ನಮ್ಮ ಕರ್ನಾಟಕದಿಂದ ಬೇರೆ ಬೇರೆ ಮೂಲೆಯಿಂದ ಬಂದಿರೋರು, ಇಲ್ಲೇ ವಾಸ ಇರೋರು, ಬೆಂಗಳೂರಲ್ಲಿ ವಾಸ ಇರೋರು ಇದ್ದಾರೆ. ಇಲ್ಲಿ ನಯಾಜ್ ಅಂತ ಹೇಳ್ಬಿಟ್ಟು ಬೆಂಗಳೂರು ಅಧ್ಯಕ್ಷರಿಂದ ಒಬ್ಬರು ವಾರ್ಡ್ ಅಧ್ಯಕ್ಷ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಾವು ಈ ಉತ್ಸವ ಮಾಡೋದು ನಮ್ಮ ಚಾಲಕರ ವೃತ್ತಿಯಲ್ಲಿ ಬರೆದು ಬಂದ್ಬಿಟ್ಟಿದೆ. ಖಂಡಿತವಾಗೂ ನಮ್ಮ ನಾಡಿನ ಹಬ್ಬ ಇನ್ನೂ ಉನ್ನತ ಮಟ್ಟಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟವಾಗಿ ಮಾಡೋಕ್ಕೆ ಎಲ್ಲ ಚಾಲಕರು ಮುಂದಾಗ್ತಾರೆ. ಆಲ್ಮೋಸ್ಟು ಭಾಳಷ್ಟು ಚಾಲಕರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇನ್ನು ಭಾಳಷ್ಟು ಬರಲಿಲ್ಲ. ಏನು ಮಾಡ್ತೀರಾ, ದುಡಿಮೆ ಸಮಸ್ಯೆಗಳಾಗಿದೆ. ಈ ಅಗ್ರಿಗೇಟ್ ಕಂಪ್ನಿಗಳು ಬಂದು ನಮಗೆ ಭಾಳಷ್ಟು ಹೊಡೆತ ಕೊಟ್ಟಿದೆ ಚಾಲಕರಿಗೆ. ದಯವಿಟ್ಟು ನಾವು ಒಂದೇ ಒಂದು ಮನವಿ ಮಾಡೋದು, ಈ ಚಾಲಕರಿಗೆ ಒಂದು ದುಡಿಮೆ ಚೆನ್ನಾಗಾಗಬೇಕು. ಅವ್ರಿಗೂ ಒಂದು ಫ್ಯಾಮ್ಲಿ ಅಂತ ಇದೆ, ಡೈಲಿ ನಿತ್ಯ ಕಷ್ಟ ಅಂತ ಇದೆ, ಸ್ಕೂಲ್ಗಳು ಕಟ್ಟಬೇಕಾಗಿರುತ್ತೆ. ಹಾಂ, 2 ವೀಲರು ಬೈಕ್ ಟ್ಯಾಕ್ಸಿಯಿಂದ ನಮಗೆ ಭಯಂಕರ ಚಾಲಕರಿಗೆ ತೊಂದರೆ ಆಗ್ತಾಯಿದೆ. ಯಾಕಂದರೆ ಅದು ಹೇಳ್ಕೊಳ್ತಾ ಇಲ್ಲ. ಎಷ್ಟೋ ಚಾಲಕರು ಅನುಭವಿಸಿ ನೋಡಿ, ಈಗ ದಿನನಿತ್ಯ ಚಾಲಕರು ಡೆತ್ ಆಗ್ತಾಯಿದ್ದಾರೆ. ನಿಮ್ಮ ಕಣ್ಣು ಮುಂದೆನೇ ಇದೆ, ನಾವೇನು ಹೇಳೋದು ಬೇಕಾಗಿಲ್ಲ ಅಲ್ವಾ. ಈಗ ರೀಸೆಂಟಾಗಿ ಒಂದು ವಾರದ ಮುಂಚೆನೇ ಇಬ್ಬರು ಡೆತ್ ಆದರು ರೋಡಲ್ಲೇ. ಇದು ತಮ್ಮ ಎಲ್ಲರಿಗೂ ಗಮನದಲ್ಲಿ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಇದಕ್ಕೆ ನಮಗೆ 2 ವೀಲರ್ ಬೈಕ್ ಟ್ಯಾಕ್ಸಿ ಬಂದ್ ಮಾಡಿಕೊಡ್ಬೇಕು. ಯಾಕಂದರೆ ಚಾಲಕರಿಗೆ ಉಳಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಎಲ್ಲರ ಪರವಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.